ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕರ್ಕಾಟಕ ರಾಶಿಯ ಬಂಧುಗಳೇ, ಆ ಸಾಕ್ಷಾತ್ ಚಂದ್ರದೇವ ಮತ್ತು ಗೌರಿ ಶಂಕರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಕೋರುತ್ತೇನೆ. ಕರ್ಕಾಟಕ ರಾಶಿಯವರು ಅಂದ್ರೇ ಅತ್ಯಂತ ಮೃದು ಸ್ವಭಾವದವರು ಮತ್ತು ತಾಯಿಯಂತೆ ಪ್ರೀತಿ ತೋರುವವರು. ಆದರೆ ನಿಮ್ಮ ಈ ಅತಿಯಾದ ಭಾವುಕತೆ ಮತ್ತು ಎಲ್ಲರನ್ನ ನಂಬುವ ಗುಣನೇ ನಿಮ್ಮ ಜೀವನದ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಹೌದು, ನೀವು ಈ ವಿಡಿಯೋದಲ್ಲಿ ಕೇಳುತ್ತಿರುವ ವಿಷಯ ಅಕ್ಷರಶಃ ಸತ್ಯ. ಕರ್ಕಾಟಕ ರಾಶಿಯವರು ಪ್ರಾಣ ಸಂಕಟ ಬಂದರೂ ಸರಿನೇ ಈ ಒಂದು ವಸ್ತುವನ್ನು ಮಾತ್ರ ಯಾರಿಗೂ ಉಚಿತವಾಗಿ ಅಥವಾ ಬಳಸಿದ ನಂತರ ಕೊಡೋದಕ್ಕೆ ಹೋಗಬಾರ್ದು. ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಸೌಭಾಗ್ಯ ಮಾಯವಾಗಿ ಸಂಕಷ್ಟಗಳು ಬೆನ್ನಟ್ಟುತ್ತೆ. ಕರ್ಕಾಟಕ ರಾಶಿಯ ಸ್ವಭಾವ ಮತ್ತು ದೌರ್ಬಲ್ಯ. ಕರ್ಕಾಟಕ ರಾಶಿಯ ಅಧಿಪತಿ ಮನಃಕಾರಕನಾದ ಚಂದ್ರದೇವ ಮೂನ್. ನೀವು ಜಲತತ್ವದವರು, ಅಂದರೆ ಸಮುದ್ರದಂತೆ ಆಳವಾದ ಮನಸ್ಸಿನವರು. ಯಾರಾದರೂ ಕಣ್ಣೀರು ಹಾಕಿದರೆ ಸಾಕು ಮರುಗುವ ನೀವು ನಿಮ್ಮ ಬಳಿ ಇರೋದನ್ನೆಲ್ಲ ಕೂಡ ಅವರಿಗೆ ದಾನ ಮಾಡಿಬಿಡ್ತೀರ. ಆದರೆ ನಿಮ್ಮ ಈ ಅತಿಯಾದ ಮರುಕುತನವೇ ನಿಮಗೆ ಮುಳ್ಳಾಗಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾಕೆ ಸದಾ ಮಾನಸಿಕ ಒತ್ತಡ ಆಗ್ತಾ ಇದೆ? ಯಾಕೆ ನಿಮ್ಮ ಹತ್ತಿರದವರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಇಂದು ಆ ಜ್ಯೋತಿಷ್ಯದ ರಹಸ್ಯವನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ. ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಮತ್ತು ರಕ್ಷಣಾತ್ಮಕ ಶಕ್ತಿ ಹೆಚ್ಚಿರುತ್ತೆ. ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಮನಸ್ಸಿನ ನೆಮ್ಮದಿಯ ತರಂಗಗಳು ಅಡಗಿರುತ್ತೆ. ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಜಾತಕದಲ್ಲಿರುವ ಚಂದ್ರನ ಶಕ್ತಿ ಅವರ ಪಾಲಾಗುತ್ತೆ. ಪ್ರತಿಯಾಗಿ ಅವರ ಜೀವನದ ಅಶಾಂತಿ ಅಥವಾ ನಕಾರಾತ್ಮಕ ವಿಚಾರಗಳು ನಿಮ್ಮ ತಲೆಗೆ ಸುತ್ತಿಕೊಳ್ಳುತ್ತೆ. ಆ ರಹಸ್ಯ ವಸ್ತು ಯಾವುದು ಎಂದು ಈಗ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯವರು ಪ್ರಾಣ ಹೋದ್ರೂ ಕೂಡ ಕೊಡಬಾರದ ಆ ಒಂದು ವಸ್ತು ನಿಮ್ಮ ಬೆಳ್ಳಿಯ ಆಭರಣಗಳು ಅಥವಾ ಬೆಳ್ಳಿಯ ಪಾತ್ರೆಗಳು ಮತ್ತು ನೀವು ಬಳಸುವ ಬಿಳಿ ಬಣ್ಣದ ಬಟ್ಟೆಗಳು ಅಥವಾ ಬೆಡ್ಶೀಟ್, ಹಾಸಿಗೆ ಬಟ್ಟೆ. ಇದರ ರಹಸ್ಯ ಕೇಳಿ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಿಗೆ ಬೆಳ್ಳಿ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಬೆಳ್ಳಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಪ್ರತಿನಿಧಿಸುತ್ತೆ. ನೀವು ಬಳಸಿದ ಬೆಳ್ಳಿಯ ಉಂಗುರವನ್ನು ಅಥವಾ ಬಳೆಯನ್ನು ಇತರರಿಗೆ ಹಾಕಿಕೊಳ್ಳೋದಕ್ಕೆ ಕೊಟ್ಟರೆ ನಿಮ್ಮ ಮನೆಯ ಶಾಂತಿಯನ್ನು ನೀವೇ ಕಳುಹಿಸಿ ಕೊಟ್ಟಂತೆ ಆಗುತ್ತೆ. ಹಾಗೆಯೇ ನೀವು ಬಳಸಿದ ಬೆಡ್ಶೀಟ್ ಅಥವಾ ಬಿಳಿ ಬಟ್ಟೆಗಳನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿಯಲ್ಲಿ ಏರುಪೇರು ಆಗಬಹುದು. ಇದಕ್ಕೆಲ್ಲ ಪರಿಹಾರಗಳೇನು ಮತ್ತು ನಿಯಮಗಳೇನು? ದಾನದ ನಿಯಮ. ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡೋದು ನಿಮಗೆ ಅತ್ಯಂತ ಶ್ರೇಯಸ್ಕರ. ಆದರೆ ನಿಮ್ಮ ಬಳಕೆಯಲ್ಲಿದ್ದ ಬೆಳ್ಳಿಯ ವಸ್ತುವನ್ನು ಮರೆತು ಕೂಡ ಕೊಡೋದಕ್ಕೆ ಹೋಗಬೇಡಿ. ಇನ್ನು ಪರಿಹಾರ: ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಇದು ನಿಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತೆ. ಇನ್ನು ಸೇವೆ: ಪೂರ್ಣಿಮೆಯ ದಿನ ಚಂದ್ರನ ದರ್ಶನ ಮಾಡೋದು ಮತ್ತು ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸೋದು ನಿಮ್ಮ ಅದೃಷ್ಟವನ್ನು ಡಬಲ್ ಮಾಡುತ್ತೆ. ಕರ್ಕಾಟಕ ರಾಶಿಯವರೇ, ನೀವು ಎಲ್ಲರಿಗೂ ಪ್ರೀತಿ ಹಂಚುವವರು. ಈ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸುಖ ಸದಾ ನೆಲೆಸಿರುತ್ತೆ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಆಪ್ತರಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀ ಗೌರಿ ಮಾತಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಬದುಕು ಬಂಗಾರವಾಗಿರಲಿ ಅಂತ ನಾವು ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.